Hi children. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಮತ್ತೆ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬಂದ್ವಿ. ಯಾಕಂದರೆ ಬ್ಯಾಕ್ ಪೇಯ್ನ್ ಅನ್ನೋದು ಜಾಸ್ತಿ ಆಗಿಬಿಟ್ಟಿತ್ತು. ಬ್ಯಾಕ್ ಪೇಯ್ನು ತೋರಿಸ್ಕೊಂಬರೋಣ ಅಂತಂದ್ಬಿಟ್ಟು. ಸೊ ಇನ್ಫೆಕ್ಷನ್ ಏನಾದರೂ ಆಗಿದೆಯಾ ಅಂತ ಚೆಕ್ ಮಾಡಿದ್ರು ಡಾಕ್ಟರು. ಇನ್ಫೆಕ್ಷನ್ ಏನೂ ಆಗಿಲ್ಲ ಅಂತಂದ್ಬಿಟ್ಟು ಬ್ಯಾಕ್ ಪೇಯ್ನ್ಗೆ ಸ್ವಲ್ಪ ಟ್ಯಾಬ್ಲೆಟನ್ನು ಕೊಟ್ಟಿದ್ದಾರೆ. ಸರ್ಜರಿ ಆದಮೇಲೆ ಯಾಕೋ ತುಂಬ ಬ್ಯಾಕ್ ಪೇಯ್ನ್ ಬರ್ತಿದೆ. ಟ್ಯಾಬ್ಲೆಟು ತೊಗೊಂಡು ನೋಡಿ, ಟ್ಯಾಬ್ಲೆಟು ಕಡಿಮೆ ಆಗಿಲ್ಲ ಅಂತಂದರೆ ಮತ್ತೆ ಬನ್ನಿ ಅಂತ ಹೇಳಿದ್ದಾರೆ. ಸೊ ಹಾಸ್ಪಿಟಲ್ಗೆ ಹೋಗಿ ಈಗ ಬಂದಾಯಿತು. ಆಲ್ಮೋಸ್ಟ್ ಎಲ್ಲ ಓಕೆ ಇದೆ, ಬಟ್ ಬ್ಯಾಕ್ ಪೇಯ್ನ್ ಮಾತ್ರ ಇದೆ. ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ನಾನಂತೂ ರೆಸ್ಟಲ್ಲೇ ಇದ್ದೀನಿ. ನೋಡಬೇಕು ಬ್ಯಾಕ್ ಪೇಯ್ನ್ ಏನಾದರೂ ಕಡಿಮೆ ಆಗಿಲ್ಲ ಅಂದರೆ ಮತ್ತೆ ಹೋಗಬೇಕು ಹಾಸ್ಪಿಟಲ್ಗೆ ಅಂತ ಹೇಳಿದ್ದಾರೆ. ಈ ಸರ್ಜರಿಗಳಂದ್ರೇ ಅಷ್ಟೇ ಅಲ್ವಾ, ಸರ್ಜರಿ ಆದಮೇಲೆ ಕಂಪ್ಲೀಟಾಗಿ ನಮಗೆ ಅದೇನೋ ಒಂಥರ ಅರ್ಧ ಆಯಸ್ಸು ಕಡಿಮೆ ಆದಂಗೆ ಆಗಿಬಿಡುತ್ತೆ, ಯಾವ ಸರ್ಜರಿ ಆದರೂ ಅಷ್ಟೇ. ಸೊ ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ, ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನೋಡೋಣ. ತೊಗೊಳ್ತಾ ಇದ್ದೀನಿ, ನಿಮ್ಗೆ ಹೇಳಿದ್ನಲ್ಲ ವಿಟಮಿನ್ ಫುಡ್ಡನ್ನೇ ತೊಗೊಳ್ತಾ ಇದ್ದೀನಿ ಸದ್ಯಕ್ಕೆ. ಜಂಕ್ ಫುಡ್ ಅದು ಇದು ಆಚೆ ಕಡೆ ಫುಡ್ ಏನೂ ತೊಗೊಳ್ತಾ ಇಲ್ಲ ಅಂತ ಅಂದ್ಬಿಟ್ಟು. ತುಂಬ ಬ್ಯಾಕ್ ಪೇಯ್ನ್ ಇರೋದ್ರಿಂದ 2 ಟೈಮ್ ಮುದ್ದೆ ತೊಗೊಳ್ಳೋಣ ಅಂತಂದ್ಬಿಟ್ಟು ಮುದ್ದೆ ತೊಗೊಳ್ತಾ ಇದ್ದೀನಿ. ಬೆಳಿಗ್ಗೆ ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ನಾನು ಲೈಟಾಗಿ ರೈಸ್ ತೊಗೊಂಡಿದ್ದೆ. ಮಧ್ಯಾಹ್ನ ಬಂದುಬಿಟ್ಟು ಮುದ್ದೆ ತಿನ್ನೋಣ ಅಂತಂದ್ಬಿಟ್ಟು. ಸೊ ಅದಕ್ಕೆ ಬೆಳಗ್ಗೆ ಹಪ್ಪಳ, ಡ್ರೈ ಫ್ರೂಟ್ಸು, ಅನ್ನ ಸಾಂಬಾರು, ಅದು ಕೂಡ ಮಸ್ಸೊಪ್ಪು ತಿನ್ಕೊಂಡು ಹೋಗಿದ್ದೆ. ಬೆಳಗ್ಗೆ ಹಾಸ್ಪಿಟಲ್ಗೆ ಹೋಗಬೇಕಾದ್ರೆ ಲೈಟಾಗಿ ತಿನ್ಕೊಂಡು ಹೋಗಿದ್ದೆ. ಮತ್ತು ಈವ್ನಿಂಗ್ಗೆ ಮಾಮೂಲಿ ಚಳಿ ಇರುತ್ತಲ್ಲ, ಅದರಿಂದ ಕಾಫಿ ತೊಗೊಳ್ತಾ ಇದ್ದೀನಿ. ಕಾಫಿ ತೊಗೊಳ್ಳಲ್ಲ ಯಾವಾಗಲೂ, ಒಂದು ಸ್ವಲ್ಪ ಯಾವಾಗಾದರೂ ತುಂಬ ಚಳಿ ಅನಿಸ್ದಾಗ ಇಲ್ಲ ತಲೆನೋವು ಇದ್ದಾಗ ಮಾತ್ರ ಟ್ಯಾಬ್ಲೆಟ್ ತೊಗೊಳ್ತೀನಲ್ಲ. ತುಂಬ ಟ್ಯಾಬ್ಲೆಟ್ ತೊಗೊಳ್ಳೋದ್ರಿಂದ ತಲೆನೋವು ಬರುತ್ತೆ. ಅದರಿಂದ ಯಾವಾಗಾದರೂ ಒನ್ ಟೈಮ್ ನಾನು ಕಾಫಿ ತೊಗೊಳ್ತೀನಿ. ಬೇರೆ ಟೈಮು ಬೂಸ್ಟು ಇಲ್ಲಾಂದರೆ ಹಾರ್ಲಿಕ್ಸ್ ತೊಗೊಳ್ತೀನಿ ಅಷ್ಟೇ. ಸೊ ಈವ್ನಿಂಗು ಹಸ್ಬೆಂಡು ಬೇಗನೆ ಮನೆಗೆ ಬಂದಿದ್ದರು. ಸೊ ಎಗ್ ಬುರ್ಜಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಎಗ್ ಬುರ್ಜಿ ಮಾಡೋಣ ಅಂತ ಅಂದ್ಬಿಟ್ಟು ಮನೇಲಿ ಹೆಗ್ ಇದೆಯಲ್ವ, ನನಗೆ ಹಂಗೆ ತಿನ್ನೋದಕ್ಕಿಂತ ಹೆಗ್ಗು ಹಂಗೆ ಬೇಯಿಸ್ಬಿಟ್ಟು ತಿಂತಾರಲ್ಲ, ಅದಕ್ಕಿಂತ ನನಗೆ ಈ ಥರ ಎಗ್ ಬುರ್ಜಿ ಥರ ಮಾಡಿಕೊಂಡ್ರೆ ತಿಂತೀನಿ. ಬೇಯಿಸಿದ್ರೆ ನಾನು ತಿನ್ನೋಕ್ಕೆ ಇಷ್ಟಪಡೋದಿಲ್ಲ. ಅದರಿಂದ ಹಂಗೆ ತಿಂದ್ರೇ ಒಳ್ಳೆಯದು, ಬೇಯಿಸಿ ತಿಂದ್ರೇ ಒಳ್ಳೆಯದು ಹೆಗ್ಗು. ಆದರೆ ನಾನು ಹಂಗೆ ತಿನ್ನಲ್ಲ, ಅದರಿಂದ ಎಗ್ ಬುರ್ಜಿ ಮಾಡಿಕೊಡ್ತಾಯಿದ್ದಾರೆ. ಹಸ್ಬೆಂಡೇ ಎಗ್ ಬುರ್ಜಿನ ಮಾಡಿಕೊಡ್ತಾಯಿದ್ದಾರೆ ಇಲ್ಲಿ. ನೀನು ಹೆಂಗೂ ನಾನ್ ವೆಜ್ ತಿನ್ನಲ್ಲ ಸರಿಯಾಗಿ, ಅಟ್ಲೀಸ್ಟ್ ಹೆಗ್ಗಾದರೂ ತಿನ್ನು, ಬಾಯ್ಲ್ ಮಾಡ್ಕೊಂಡು ತಿನ್ನು ಅಂತ ಹೇಳಿದ್ರು. ನನಗಂತೂ ಬೇಡ, ಬಾಯ್ಲ್ ಮಾಡ್ಕೊಂಡು ತಿನ್ನೋಕ್ಕೆ ನನಗೆ ಆಗಲ್ಲ. ಅದು ಬೇರೆ ಈಗ ಟ್ಯಾಬ್ಲೆಟ್ ನುಂಗ್ತಾಯಿದ್ದೀನಿ, ನನಗಿಷ್ಟ ಆಗಲ್ಲ ಅಂತಂದಿದ್ದಕ್ಕೆ ಅವರೇ ಹೆಗ್ ಬುರ್ಜಿನ ಮಾಡಿಕೊಡ್ತಾಯಿದ್ದೀನಿ. ಸರಿ ಬಿಡು, ಹೆಗ್ ಬುರ್ಜಿ ತಿನ್ನು, ನಾನ್ ವೆಜ್ ಅಂತೂ ಸರಿಯಾಗಿ ತಿನ್ನಲ್ಲ, ಪೀಸ್ ತಿನ್ನಲ್ಲ, ಏನೂ ತಿನ್ನಲ್ಲ, ತಿನ್ನೋದಿದು ಒಂದೇ ನಾನು. ಆ್ಯಕ್ಚುಲಿ ತಿನ್ನೋದಿದು ಒಂದೇ, ಹೆಗ್ ಬುರ್ಜಿ ಒಂದೇ ನಾನು ತಿನ್ನೋದು, ಅದರಿಂದ ಮಾಡಿಕೊಡ್ತಾಯಿದ್ದಾರೆ. ಈ ಸರ್ಜರಿ ಆದಾಗಲಿಂದ ಸರಿಯಾಗಿ ವಿಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಆಗ್ತಿಲ್ಲ. ಶೂಟ್ ಮಾಡ್ಕೊಳ್ಳೋಕ್ಕೂ ಆಗ್ತಿಲ್ಲ, ಅಪ್ಲೋಡ್ ಮಾಡೋಕ್ಕೂ ಆಗ್ತಿಲ್ಲ, ಎಡಿಟ್ ಮಾಡ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಬಿಕಾಸ್ ಬ್ಯಾಕ್ ಪೇಯ್ನು ಜಾಸ್ತಿ ಇರೋದ್ರಿಂದ ರೆಸ್ಟ್ ಮಾಡೋಣ ಅಂತಲೇ ಇದ್ದೀನಿ. ಸರ್ಜರಿ ಆದಮೇಲೆ 1 ವೀಕ್ ನನಗೇನೋ ಥರ ಬ್ಯಾಕ್ ಪೇಯ್ನೇ ಇರಲಿಲ್ಲ. ಈಗ ರೀಸೆಂಟಾಗಿ ಒಂದು 4-5 ಡೇಸಿಂದ ಬ್ಯಾಕ್ ಪೇಯ್ನ್ ಬರ್ತಿದೆ ಅಷ್ಟೇ. ಅದು ಅಷ್ಟೇ ಅಂತೆ, ಏನು ನಾರ್ಮಲ್ಲು, ಏನು ಪರವಾಗಿಲ್ಲ ಅಂತ ಹೇಳಿದ್ದಾರೆ. ರೆಸ್ಟ್ ಮಾಡಿದ್ರೆ ಕಡಿಮೆ ಆಗುತ್ತೆ. ಯಾಕಂದರೆ ಚೆನ್ನಾಗಿ ಮೆಡಿಷನ್ ಎಲ್ಲ ತೊಗೊಳ್ತಾ ಇರ್ತೀನಿ. ಈಗ ತಾನೇ ಸರ್ಜರಿ ಆಗಿದೆಯಲ್ಲ, ರೆಸ್ಟ್ ಇದ್ದರೆ ಒಳ್ಳೆಯದು ಅಂತ ಹೇಳಿದ್ದಾರೆ. ರೆಸ್ಟ್ ಮಾಡಿದ್ರೆ ಓಕೆ ಅಂತ ಅಂದ್ಬಿಟ್ಟು. ಹಸ್ಬೆಂಡ್ ಏನಾದರೂ ಇದ್ದರೆ ಹಸ್ಬೆಂಡೇ ಹೆಲ್ಪ್ ಮಾಡ್ತಾರೆ ನನಗೆ ಈ ಟೈಮಲ್ಲೆಲ್ಲ ನಾನು ಚೆನ್ನಾಗಿರೋ ಟೈಮಲ್ಲೂ ಅಷ್ಟೇ ಅವರು ಹೆಲ್ಪ್ ಮಾಡಿಕೊಡ್ತಾ ಇರ್ತಾರೆ. ನಿಜವಾಗ್ಲೂ ಹೇಳಬೇಕಂದ್ರೆ ನಾನು ಪುಣ್ಯ ಮಾಡಿದ್ದೀನಿ ಅನಿಸುತ್ತೆ ಇಂಥ ಹಸ್ಬೆಂಡನ್ನ ಪಡೆಯೋದಕ್ಕೆ. ಎಲ್ಲ ವಿಷಯದಲ್ಲೂ ಹೆಲ್ಪ್ ಮಾಡ್ತಾರೆ. ಏನಾದರೂ ಕೇಳಿದ್ರೆ, ಏನಾದರೂ ಮಾಡಬೇಕಾದ್ರೆ ನಿನ್ನಿಷ್ಟ, ನಿನಗಿಷ್ಟ ಬಂದಿದ್ದು ಮಾಡು ಅಂದರೆ, ಏನಾದ್ರು ತೊಗೋಬೇಕಂದ್ರೆ ನಿನ್ನ ಇಷ್ಟ ಬಂದಿದ್ದು ತೊಗೋ ಅಂತ ಹೇಳ್ತಾ ಇರ್ತಾರೆ. ಲಕ್ಕಿ ಇರಬೇಕಲ್ವ. ಅದಕ್ಕೆ ನಾನು ಯಾವಾಗಲೂ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ, ಐ ಆಮ್ ಸೋ ಲಕ್ಕಿ ಈ ವಿಷಯದಲ್ಲಿ ಮಾತ್ರ ಅಂತ ಹೇಳ್ತಾ ಇರ್ತೀನಿ. ಸೊ ರಾತ್ರಿ ಊಟಕ್ಕೆ ನೋಡಿ, ಆ್ಯಪಲ್ಲು, ಆರೆಂಜು, ಎಗ್ ಬುರ್ಜಿ ಮತ್ತು ಅಮ್ಮ ಬಸ್ಸಾರು ಮಾಡಿದರು. ಬಸ್ಸಾರು ಜೊತೆಗೆ ಮುದ್ದೆ, ಪಲ್ಯನೂ ಕೂಡ ಮಾಡಿದರು. ನಾನು ಎಗ್ ಬುರ್ಜಿನ ತಿನ್ನೋಣ ಅಂದ್ಬಿಟ್ಟು ಎಗ್ ಬುರ್ಜಿನ ತಿಂತಾಯಿದ್ದೀನಿ. ಸೊ ಇದೇ ಥರ ಡೈಲಿ ನಾನು
ಒಳ್ಳೆ ವಿಟಮಿನ್ ಫುಡ್ನ ತೊಗೊಳ್ತಾ ಇದ್ದೀನಿ. ಬೆಳಗ್ಗೆ ಸಾಯಂಕಾಲ ಇದೇ ಥರ ತೊಗೊಳ್ತೀನಿ. ಮಧ್ಯಾಹ್ನ ಮಾತ್ರ ಸ್ವಲ್ಪ ರೈಸ್ ಲೈಟಾಗಿ ತೊಗೊಳ್ತೀನಿ. ಅದನ್ನು ಬಿಟ್ಟರೆ ಬೆಳಗ್ಗೆ ಸಾಯಂಕಾಲ ಇದೇ ಥರ. ಸೊ ನಾನು ಅದನ್ನು ನೆಕ್ಸ್ಟ್ ಡೇಗೆ ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನೇನು ಇಷ್ಟೊತ್ತು ತೋರಿಸಿದಲ್ಲ ಅದನ್ನು ನೆಕ್ಸ್ಟ್ ಡೇ ಕೂಡ ನಾನು ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ, ಬೆಳಗ್ಗೆ ನನಗೆ ಊಟಕ್ಕೆ ಮುದ್ದೆ ಮತ್ತು ಸೊಪ್ಪಿನ ಸಾಂಬಾರು, ಡ್ರೈ ಫ್ರೂಟ್ಸು, ಕ್ಯಾರೆಟ್ ಇಷ್ಟನ್ನು ಕೂಡ ಬೆಳಗ್ಗೆ ತಿಂಡಿ ಮಾಡಿಕೊಂಡೆ. ಸೊ ಬೆಳಗ್ಗೆ ಸಾಯಂಕಾಲ ಸ್ವಲ್ಪ ತೆಳ್ಳಗೆ ಮುದ್ದೆ ಕಂಪಲ್ಸರಿ ತಿಂತೀನಿ. ಬಿಕಾಸ್ ಬ್ಯಾಕ್ ಪೇಯ್ನ್ ಜಾಸ್ತಿ ಇದೆಯಲ್ಲ, ಅದರಿಂದ ನಾನು ತೊಗೊಳ್ತೀನಿ ಮುದ್ದೆನ. ಮಧ್ಯಾಹ್ನ ಮಾತ್ರ ಲೈಟಾಗಿ ರೈಸ್ ಅಷ್ಟೇ ತೊಗೊಳ್ತೀನಿ. ಇದು ನನ್ನ ಮಧ್ಯಾಹ್ನ ಊಟ. ಲೈಟಾಗಿ ರೈಸು, ಡ್ರೈ ಫ್ರೂಟ್ಸ್ ಅಂತೂ ಪಕ್ಕ ಕಂಪಲ್ಸರಿ ತೊಗೊಳ್ತೀನಿ. ಇನ್ನು ನೈಟ್ಗೆ ಚಪಾತಿ ಮತ್ತು ಪಲ್ಯ, ಅದ್ರ ಜೊತೆ ಬೋಂಡ ತೊಗೊಂಡೆ ನೈಟ್ಗೆ. ಸೊ ನನ್ನ ಫುಡ್ ರೊಟೀನ್ ಈ ಥರ ಇರುತ್ತೆ ಈಗ. ಸೊ ನಿಮಗೆ ತಮ್ನೈಲಲ್ಲಿ ಆಲ್ರೆಡಿ ನೋಡಿರ್ತೀರ ಏನಾಗಿದೆ ಅಂತಂದ್ಬಿಟ್ಟು, ಅದ್ರ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಅಂದರೆ ಟಿ ವಿ ಬಗ್ಗೆ ಏನಾಗಿದೆ, ಏನಕ್ಕೆ 60,000 ಲಾಸ್ ಅಂತ ಹೇಳ್ತಾ ಇದ್ದೀನಿ ಅಂತೆಲ್ಲ ನಿಮ್ಗೆ ಇದ್ರ ಬಗ್ಗೆ ಹೇಳ್ತೀನಿ ಏನಾಯಿತು ಅಂತಂದ್ಬಿಟ್ಟು. ನನ್ನ ಮಗಳು ಟಿ ವಿನ ವೈಪ್ ಹಾಕ್ಬಿಟ್ಟು, ಅಂದರೆ ಕಿಚನ್ ಕ್ಲೀನ್ ಮಾಡ್ತಾರಲ್ಲ ಆ ವೈಪಲ್ಲಿ ತೇವ ಇತ್ತಲ್ಲ, ವೆಟ್ಟಿತ್ತಲ್ಲ, ಅದರಲ್ಲಿ ಏನು ಮಾಡಿಬಿಟ್ಟಿದ್ದಾಳೆ, ಟಿ ವಿನ ಒರೆಸ್ಬಿಟ್ಟಿದ್ದಾಳೆ. ಟಿ ವಿನ ಒರೆಸಿರೋದ್ರಿಂದ ಏನಾಗ್ಬಿಟ್ಟಿತ್ತು, ಟಿ ವಿ ಹಾಳಾಗ್ಬಿಟ್ಟಿತ್ತು. ಟಿ ವಿನೇ ಬರ್ತಾ ಇರಲಿಲ್ಲ. ಬ್ಲಿಂಕ್ ಥರ ಬ್ಲರ್ ಆಗೋದು ಆ ಥರ ಆಗ್ತಿತ್ತು. ಟಿ ವಿನೇ ಬರ್ತಾ ಇರಲಿಲ್ಲ. ಸರಿ, ಟಿ ವಿ ಆಫ್ ಆಗೋಯ್ತು ಅಂದ್ಬಿಟ್ಟು, ಹಾಳಾಗೋಯ್ತು, ಇನ್ನೇನು ನೀರೆಲ್ಲ ಬಿದ್ದು ಹಾಳಾಗೋಯ್ತು ಅಂತಂದ್ಬಿಟ್ಟು ಏನು ಮಾಡಿದ್ವಿ, ನಾವು ಕಂಪ್ನಿಯಿಂದ ಕರೆಸಿದ್ವಿ. ಅಂದರೆ ಟಿ ವಿ ಎಲ್ಲಿ ತೊಗೊಂಡಿದ್ವೋ ಕಂಪ್ನಿ ಕಡೆಯಿಂದ ಕರೆಸಿದ್ವಿ. ಅವರೆಲ್ಲ ಚೆಕ್ ಮಾಡಿಬಿಟ್ಟು ಹೇಳಿದ್ರು ಮದರ್ ಬೋರ್ಡೇ ಹೋಗಿದೆ, 25,000 ಆಗುತ್ತೆ ಅಂತ ಹೇಳಿದ್ರು. ನಾವು ತೊಗೊಂಡಿದ್ದು 60,000ಗೆ. 60,000 ನಾವು ಟಿ ವಿನ ತೊಗೊಂಡಿದ್ದು ಕಂಪ್ನಿ ಕಡೆಯಿಂದ, ಮಾಲಲ್ಲಿ ತೊಗೊಂಡಿದ್ದು. ಆದರೆ ಅವರು ಚೆಕ್ ಮಾಡಿಬಿಟ್ಟು ರೆಡಿ ಮಾಡಿಸೋದಕ್ಕೆ 25,000 ಆಗುತ್ತೆ, ಮದರ್ ಬೋರ್ಡೆಲ್ಲ ಹೋಗಿದೆ, ರೆಡಿ ಮಾಡಿಸಾದ್ಮೇಲೆ 2 years ವಾರಂಟಿನ ಕೊಡ್ತೀವಿ ಅಂತ ಹೇಳಿದ್ರು. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. 60,000 ಟಿ ವಿ, 55 ಇಂಚು. ಆ್ಯಕ್ಚುಲಿ ಟಿ ವಿ ಬಂದುಬಿಟ್ಟು 55 ಇಂಚದು ನಾವು ತೊಗೊಂಡಿದ್ದು, ಸ್ಯಾಮ್ಸಂಗ್ AU, ನನಗಷ್ಟು ನೆನಪಿಲ್ಲ, ಅದು ನಮ್ಮ ಹಸ್ಬೆಂಡ್ ನೆನಪಿದೆ. ಅದನ್ನ ತೊಗೊಂಡಿದ್ರೆ 55 ಇಂಚದು 60,000ಕ್ಕೆ. ಈಗ ಅದನ್ನು 25,000ಕ್ಕೆ ರೆಡಿ ಮಾಡಬೇಕು ಅಂತ ಹೇಳಿದ್ರು. 25,000 ಆದರೆ 2 years ವಾರಂಟಿ ಕೊಡುತ್ತೆ ಅಂತ. ತುಂಬ ಬೇಜಾರಾಯಿತು ನಮಗಂತೂ. ನಮಗೆ ಇದನ್ನು ರೆಡಿ ಮಾಡಿಸ್ಕೊಳ್ಳೋದಾ ಇಲ್ಲ ಹೊಸದನ್ನೇ ತೊಗೊಳ್ಳೋದಾ ಅಂತಂದ್ಬಿಟ್ಟು ತುಂಬ ಕನ್ಫ್ಯೂಷನಲ್ಲಿ 1-2 months ಹಾಗೆ ಬಿಟ್ಬಿಟ್ವಿ ಟಿ ವಿನ. ಟಿ ವಿ ಹೋಗಿದೆ ಗೊತ್ತಲ್ವಾ, 25,000 ರೆಡಿ ಮಾಡೋಕ್ಕೆ ಆದರೆ ಮತ್ತೆ ಅದು ಓಡುತ್ತೋ ಇಲ್ವೋ ಗೊತ್ತಿಲ್ಲ. 2 years ಅಷ್ಟೇ ವಾರಂಟಿ ಅಂತಂದ್ಬಿಟ್ಟು ನಾವು ತೊಗೊಳ್ಬೇಕಾ ಹೊಸದು, ಇಲ್ಲ ಇದನ್ನೇ ರೆಡಿ ಮಾಡಿಸ್ಕೊಳ್ಳೋದ, ತುಂಬ ಕನ್ಫ್ಯೂಷನಲ್ಲಿ ಇದ್ವಿ. ಆಮೇಲೆ 2-3 ಕಡೆ ವಿಚಾರಿಸೋಣ, ಒಂದೇ ಕಡೆ ಏನು ಕೇಳೋದು ಅಂತಂದ್ಬಿಟ್ಟು ಅದನ್ನು ವಿಚಾರಿಸೋಣ ಅಂತಂದ್ಬಿಟ್ಟು ಒಂದು 2-3 ಕಡೆ ಅಟ್ಲೀಸ್ಟ್ ಲೋಕಲ್ ಕಡೆನೇ ರೆಡಿ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಜಸ್ಟ್ ಟಿ ವಿಗೆ ಏನೂ ಮಾಡಿರಲಿಲ್ಲ, ಜಸ್ಟ್ ವೆಟ್ ವೈಪಲ್ಲಿ ಒರೆಸಿದ್ಲಷ್ಟೇ. ಆದರೆ ಗಳು ಹೋಗಿರುತ್ತೆ. ನಮ್ಮ ತಮ್ಮವ್ರ ಫ್ರೆಂಡದು ಅದೇ ಬಿಸ್ನೆಸ್ ಅಂತೆ. ನಾವು ಕೇಳಿದ್ದಕ್ಕೆ ಜಸ್ಟ್ ಗಳು ಹೋಗಿರುತ್ತೆ, ಮದರ್ ಬೋರ್ಡ್ ಎಲ್ಲ ಹೋಗಿರೋದಿಲ್ಲ ಅಂತ ಹೇಳಿದ್ರು. ಸೊ ಅದರಿಂದ ಹೌದಾ, ಈ ಥರನೂ ಇರ್ಬೋದಾ, ಸರಿ ಅಲ್ಲೇ ರೆಡಿ ಮಾಡಿಸ್ಕೊಂಬರೋಣ, ಫಸ್ಟು ನೋಡೋಣ, ಅಲ್ಲಿ ತೋರಿಸೋಣ ಏನಾಗಿದೆ ಅಂತಂದ್ಬಿಟ್ಟು ನಾವು ತೊಗೊಂಡೋಗೋಣ ಅಂತಂದ್ಬಿಟ್ಟು ರೆಡಿ ಮಾಡಿಸ್ಕೊಬರೋಣ ಅಂತಂದ್ಬಿಟ್ಟು ರೆಡಿ ಆದ್ವಿ, ಹೋಗೋಣ ಅಂತಂದ್ಬಿಟ್ಟು. ಆವಾಗಲೇ ಒಂದು ಮಿರಾಕಲ್ ಅನ್ನೋದಾಯಿತು. ನಾನಂತೂ ತುಂಬ ಬೇಜಾರಲ್ಲಿದೆ. ಇಷ್ಟು ದೊಡ್ಡ ಟಿ ವಿನ ಕೊಟ್ಟು ಚಿಕ್ಕ ಟಿ ವಿ ತರೋದು ಬೇಡ, ಇಷ್ಟು ದೊಡ್ಡ ಟಿ ವಿ ಮತ್ತೆ ರೆಡಿ ಮಾಡಿಸ್ಕೊಂಡು ಮತ್ತೆ ಇದನ್ನೇ ಹಾಕ್ಕೊಳ್ಳೋಣ, ಎಷ್ಟಾದರೂ ಹಾಕ್ಕೊಳ್ಳಿ ಅನ್ನೋದು ನನಗೆ ನಮ್ಮ ಹಸ್ಬೆಂಡ್ಗೆ ಇತ್ತು. ಸೊ 60,000 ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ಅದೇ ಒಂಥರ ಬೇಜಾರಲ್ಲಿತ್ತು. ನಾವು ರೆಡಿ ಮಾಡಿಸ್ಕೊಂಬರೋಣ ಅಂತಂದ್ಬಿಟ್ಟು ಒಂದು ಸಲ ಆನ್ ಮಾಡೋಣ ಅಂತಂದ್ಬಿಟ್ಟು ಟಿ ವಿನ ಆನ್ ಮಾಡಿದಾಗ ಒಂದು ಅದ್ಭುತನೇ ನಡೀತು. ನನಗಂತೂ ತುಂಬ ಖುಷಿ ಆಗೋಯ್ತು. ಏನಂದರೆ ಟಿ ವಿನ ಆನ್ ಮಾಡ್ತಾಯಿದ್ದೀವಿ, ಟಿ ವಿ ಆನ್ ಆಗ್ತಾಯಿದೆ, ಬರ್ತಾಯಿದೆ, ಅದಷ್ಟಕ್ಕದೇ ಆನ್ ಆಗೋಯ್ತು. ಸರಿ, ಟಿ ವಿನ ಎತ್ಕೊಂಡೋಗಿ ರೆಡಿ ಮಾಡಿಸ್ಕೊಬೇಡ ಅಂದ್ಬಿಟ್ಟು ಹಸ್ಬೆಂಡು ಮತ್ತು ತಮ್ಮ ಇಬ್ಬರು ತೊಗೊಂಡು ಅದನ್ನು ಕೆಳಗಡೆ ಇಟ್ಬಿಟ್ಟು ಆನ್ ಮಾಡಿದ್ರೆ ಆನ್ ಆಗ್ತಿದೆ, ಮತ್ತು ಟಿ ವಿ ಚೆನ್ನಾಗೇ ಬರ್ತಾ ಇದೆ. ರೆಡಿ ಮಾಡಿಸ್ಕೊಬರ್ಬೇಕು ಅಂತ ತೊಗೊಂಡಾಗ ಆನ್ ಆಗಿಬಿಡ್ತು. ನಮಗಂತೂ ಖುಷಿ ಆಗಿಬಿಡ್ತು. ಅದಷ್ಟಕ್ಕದೇ ಆನ್ ಆಯಿತು, ಎಲ್ಲ ಚೆನ್ನಾಗೇ ಬರ್ತಾಯಿದೆ, ಪಿಕ್ಚರು ವಿಡಿಯೋ ಎಲ್ಲ ಚೆನ್ನಾಗೇ ಬರ್ತಾಯಿದೆ. ಒಂದು ಕಡೆ ಖುಷಿ ಆಯಿತು. ಏನಕ್ಕೆ ಅಂತಂದರೆ ನೋಡಿ, 25,000 ಕೊಟ್ಟು ರೆಡಿ ಮಾಡಿಸ್ಕೊಂಬರೋದಕ್ಕೆ ರೆಡಿ ಆಗಿದ್ವಿ, ಮದರ್ ಬೋರ್ಡ್ ಹೋಗಿದೆ ಅಂತಂದ್ಬಿಟ್ಟು. ಅವ್ರ ಮಾತೆಲ್ಲ ನಂಬಿಬಿಟ್ಟು ಆ್ಯಕ್ಚುಲಿ ಗಳು ಹೋಗಿರುತ್ತಂತೆ ತೇವ, ಆದರೆ ಮದರ್ ಬೋರ್ಡ್ ಎಲ್ಲ ಹೋಗಿರೋದಿಲ್ಲ. ಅದು ಸ್ವಲ್ಪ ಒಣಗಾದ್ಮೇಲೆ, ಸ್ವಲ್ಪ ಅದೆಲ್ಲ ಗಳೆಲ್ಲ ತೇವ ಆಗಿರುತ್ತಲ್ಲ, ಒಣಗಾದ್ಮೇಲೆ ಮತ್ತೆ ಟಿ ವಿ ಬರ್ತಿದೆ ಇವಾಗ. ಅದಕ್ಕೆ ಅವರು ಕಂಪ್ನಿಯವರು ದುಡ್ಡು ತಿನ್ನೋದಕ್ಕೋಸ್ಕರ 25,000 ಎಕ್ಸ್ಟ್ರಾ ಹೇಳಿಬಿಟ್ಟು
ನಮಗೆ ಹೆಂಗೆ ಹೇಳಿದ್ದಾರೆ ಅಂತಂದರೆ, ನಾವು ರೆಡಿ ಮಾಡಿಸ್ಕೊಳ್ಳೋಕ್ಕೆ ರೆಡಿ ಆಗಿದ್ವಿ, ಅದಕ್ಕೆ 25,000 ವೇಸ್ಟ್ ಆಗಿಬಿಡುತ್ತೆ ಅಂತ ಅಂತ ಅಂದ್ಕೊಂಡಿದ್ವಿ. ಈಗ 25,000 ಸೇವ್ ಆಯಿತು ನಿಜವಾಗ್ಲೂ. ನಮಗೇನಾದರೂ ಆನ್ ಆಗಿಲ್ಲ ಅಂತಂದಿದ್ರೆ ನಾವು ರೆಡಿ ಮಾಡಿಸ್ಕೊಬರೋಕ್ಕೆ ಹೋಗ್ತಾ ಇದ್ವೇನೋ. ನೋಡಿ ಎಷ್ಟು ಮೋಸ ಮಾಡ್ತಾರೆ ಅಂತಂದ್ಬಿಟ್ಟು. ನಾವು ಟಿ ವಿ ತೊಗೊಂಡ್ಬಿಡಲ್ಲ, ಆ ಕಂಪ್ನಿಯವ್ರನ್ನೇ ನಾವು ಕರೆಸಿದ್ದು. ಅವರೇ ಈ ಥರ ದುಡ್ಡು ತಿನ್ನೋದಕ್ಕೆ 25,000 ಎಕ್ಸ್ಟ್ರಾ ಕೇಳಿದ್ದಾರೆ. ದುಡ್ಡು ತಿನ್ನೋದಕ್ಕೆ ಎಷ್ಟು ಬೇಕಾದರೂ ಸುಳ್ಳು ಹೇಳ್ತಾರೆ ನೋಡಿ. ಅದಕ್ಕೆ ನಾವೇನು ಮಾಡಬೇಕಂತಂದರೆ, ಒಂದು ಕಡೆ ಅಲ್ಲ 2 ಕಡೆ 3 ಕಡೆ ವಿಚಾರಿಸಿ ನಾವು ಅದನ್ನು ತಿಳ್ಕೊಳ್ಬೇಕು, ಯಾವುದೇ ವಿಷಯ ಆಗಲಿ. ಇಲ್ಲ ಅಂತಂದರೆ ಇದೇ ಥರ ನಾವು ಫೂಲ್ ಆಗೋಗ್ಬಿಡ್ತೀವಿ ಅಷ್ಟೇ. ನಾನು ಅದಕ್ಕೆ ಹೇಳಿದ್ದು, ಒಂದು ಕಡೆ ಕೇಳಬೇಡ, ಕಂಪ್ನಿ ಕಡೆಯಿಂದ ಕಂಪ್ನಿ ನಂಬೇಡ, ಒಂದು 2 ಸೈಡ್ಸ್ ಎಲ್ಲಾದರೂ ವಿಚಾರಿಸು, ಏನಾಗಿದೆ ಚೆಕ್ ಮಾಡಿಸು ಟಿ ವಿನ ಅಂತ ಹೇಳಿದ್ದೆ. ಡೈರೆಕ್ಟಾಗಿ 25,000 ಅಂತಂದರೆ ತಮಾಷೆನೇ ಅಲ್ವಲ್ಲ. 60,000 ಕೊಟ್ಟು ಟಿ ವಿ ತೊಗೊಂಡು ಬಂದು 55 ಇಂಚ್ದು, ಮತ್ತೆ 25,000 ಖರ್ಚು ಮಾಡೋದಕ್ಕೆ ನೋಡು 2 ಸಲ ಎಲ್ಲಾದರೂ ಕೇಳಿ ನೋಡು ಅಂತ ಹೇಳಿ. ಸೊ ನನಗಂತೂ ಟಿ ವಿ ಆನ್ ಆಗಿದ ತಕ್ಷಣ ಖುಷಿನೇ ಆಗೋಯಿತು. ಬಿಕಾಸ್ ರೆಡಿ ಮಾಡಿಸ್ಕೊಳ್ಳೋ ಮನಿ ಮಿಕ್ತಲ್ಲ. ಅಟ್ಲೀಸ್ಟ್ ಈಗ ಸಿ ಹೋಗಿದೆ ಅಂತಂದ್ರೂ 8,000-9,000 ರೆಡಿ ಮಾಡ್ಸೋಕ್ಕೆ ಆಗ್ತಿತ್ತು. ಸೊ ಅದಷ್ಟು ಕತೆ ಆನ್ ಆಗಿದ್ದು ಬೈ ಲಕ್ಕಿ ಚಾನ್ಸ್ ಅಂತ ಅನಿಸುತ್ತೆ ನೋಡಿ. ಅದಷ್ಟು ಕತೆ ಆಗಿ ಚೆನ್ನಾಗಿ ಬರ್ತಿದೆ, ಖುಷಿ ಆಗ್ತಿದೆ ಈಗ. ಸೊ ಈ ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡು ಸಬ್ಸ್ಕ್ರೈಬ್. ಬಾಯ್, ಟೇಕ್ ಕೇರ್.